ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ಬ್ಲಾಗ್ಸಲ್ಲಿ ನಾವು ಮೈಸೂರು ಕಡೆ ಹೊರಟಿದ್ದೀವಿ. ಮೈಸೂರಲ್ಲಿ ಹೋಗಿ ಒಂದು 4ರಿಂದ 5 ಅಂಡರ್ ರೇಟೆಡ್ ಸ್ಪಾಟ್ಸ್ನ ಕವರ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಯಾವ್ಯಾವ ಜಾಗ ಕವರ್ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಚ್ ಸ್ಟಾಪ್ ಆಗಿ ನಾವು ತ್ಯಾಗರಾಜ ರಸ್ತೆ KR ಮೊಹಾಲಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಓಲ್ಡೆಸ್ಟ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಸಿಗುವಂಥ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಫೇಮಸ್ಸು. ಅದರಲ್ಲಿ ನಾವಿವತ್ತು ಯಾವ ಟ್ರೈ ಮಾಡ್ತೀವಿ ಹಾಗೂ ಈ ಹೋಟೆಲ್ ಹೆಸರೇನು ಎಲ್ಲ ತಿಳಿಸ್ತೀನಿ, ಬನ್ನಿ ಹೋಗೋಣ. ಹೋಟೆಲ್ ಗುರುಪ್ರಸಾದ್. ಈ ಹೋಟೆಲ್ ಒಳಗಡೆ ಎಂಟರ್ ಆಗ್ತಿದ್ದೇನೆ ನಾವು ಟೈಮ್ ಟ್ರಾವೆಲ್ ಮಾಡಿ ಒಂದು 80s ಅಥವಾ 90s ಏರಾಗೆ ಹೋದಂಗೆ ಒಂದು ಫೀಲ್ ಬರುತ್ತೆ. ಆ ಹಳೆ ಕಟ್ಟಡದಿಂದ ಹಿಡಿದು ಆಂಬಿಯನ್ಸ್ ಹಾಗೂ ಟೇಬಲ್ ಚೇರು ಪ್ರತಿಯೊಂದು ಇಲ್ಲಿ ಓಲ್ಡ್ ಸ್ಕೂಲ್. ಈ ಜಾಗ ಮೈಸೂರಲ್ಲಿ ಶುರುವಾಗಿ ಸುಮಾರು 50 ವರ್ಷಗಳ ಮೇಲೆ ಆಗಿದೆ. ಬಟ್ ಇದೊಂದು ಅಂಡರ್ ರೇಟೆಡ್ ಸ್ಪಾಟ್ ಅಂದ್ರೆ ತಪ್ಪಂತೂ ಆಗೋದಿಲ್ಲ. ನಾವಿಲ್ಲಿ ಹೋಗಿ ಮೊದಲಿಗೆ ಆರ್ಡರ್ ಮಾಡಿದ್ದು ಇಲ್ಲಿನ ಮೋಸ್ಟ್ ಸ್ಪೆಷಲ್ ಬೋಂಡಾ ಸೂಪ್. ಬೋಂಡಾ ಮೇಲ್ಗಡೆ ಬಿಸಿ ಬಿಸಿಯಾಗಿರೋ ಹೆಸರು ಬೇಳೆಯಿಂದ ಮಾಡಿರ್ತಕ್ಕಂಥ ಸೂಪ್ನ ಹಾಕೊಡ್ತಾರೆ. ಹೋಟೆಲ್ ಗುರುಪ್ರಸಾದ್ ಸುಮಾರು ಒಂದು 45-50 ವರ್ಷ ಇದೆ. ಎಲ್ಲ ಥರ ಐಟಮ್ಗಳಿದೆ. ಸೌತ್ ಇಂಡಿಯನು ತಾತ ನಡೆಸೋದು, ನನ್ನ ಮೊಮ್ಮಗ ನಡೆಸ್ತಾರೆ. ಇನ್ನು ಇಲ್ಲಿನ ಬೋಂಡಾ ಸೂಪ್ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಹೆಸರು ಬೇಳೆ ಸಾಂಬಾರು ಫ್ಲೇವರ್ಫುಲ್ ಆಗಿತ್ತು. ಜೀರಾ ಎಲ್ಲ ಹಾಕಿದ್ರು, ಸೂಪರ್ ಸ್ಟ್ರಾಂಗ್ ಆಗಿತ್ತು ಫ್ಲೇವರು. ಅದ್ರ ಜೊತೆಗೆ ಸಾಫ್ಟ್ ಆಗಿರ್ತಕ್ಕಂಥ ಬೋಂಡಾ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಬಾಯಲ್ಲಿ ಕರಗೆ ಹೋಗ್ಬಿಡುತ್ತೆ, ಅಷ್ಟು ಸಕ್ಕದಾಗಿತ್ತು. ನಾವು ನೆಕ್ಸ್ಟ್ ಆರ್ಡರ್ ಮಾಡಿದೆ ಇಲ್ಲಿನ ಸಿಗ್ನೇಚರ್ ಡಿಶ್ ಆದಂತ ಸೆಟ್ ಮಸಾಲೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತನಕ, ಭಾನುವಾರ ರಜಾ. ಬಿಸಿಬೇಳೆ ಮತ್ತು ಪೊಂಗಲ್, ಇಡ್ಲಿ, ವಡೆ ಎಲ್ಲ ಫೇಮಸ್. ಸೆಟ್ ಮಸಾಲೆ, ಒಂದು ದೋಸೆ ಸಾಗು, ಒಂದು ದೋಸೆ ಕೂರ್ಮ ಕೊಡ್ತೀವಿ. ಇನ್ನು ನಾವು ಆರ್ಡರ್ ಮಾಡಿರ್ತಕ್ಕಂಥ ದೋಸೆ ಟೇಬಲ್ಗೆ ಬಂತು. ಈ ದೋಸೆನ ಹೇಗೆ ಮಾಡ್ತಾರೆ ನೋಡಿದ್ರೆ ನೀಟಾಗಿ ಡಬಲ್ ಸೈಡು 2 ದೋಸೆನೂ ರೋಸ್ಟ್ ಮಾಡಿ ಒಂದು ದೋಸೆ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಗೂ ಇನ್ನೊಂದು ದೋಸೆ ಮೇಲ್ಗಡೆ ಕುರ್ಮಾನ ಹಾಕೊಡ್ತಾರೆ. ಇವರು ಬೇರೆ ಹೋಟೆಲ್ಗಳ ತರ ಮಸಾಲೆ ದೋಸೆಗೆ ಯಾವುದೇ ರೀತಿಯಾದ ಚಟ್ನಿನ ಬಳಸಲ್ಲ. ಇನ್ನು ಬೆಲೆ ವಿಚಾರಕ್ಕೆ ಬಂದ್ರೆ 1 ಪ್ಲೇಟ್ಗೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಂಚ್ಕೊಳ್ಳಕ್ಕೆ ತೆಂಗಿನಕಾಯಿ ಚಟ್ನಿ ಕೊಡ್ತಾರೆ. ಮೊದಲಿಗೆ ನಾವು ಆಲೂಗಡ್ಡೆ ಪಲ್ಯ ಹಾಕಿರ್ತಕ್ಕಂಥ ದೋಸೆನ ಟ್ರೈ ಮಾಡೋಣ ಅಂತ ತಗೊಂಡ್ವಿ. ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಆಲೂಗಡ್ಡೆ ಪಲ್ಯ ಸ್ವಲ್ಪ ಸಾಲಿಡ್ ಟೆಕ್ಸ್ಚರ್ ಅಲ್ಲಿ ಇತ್ತು ಹಾಗೂ ದೋಸೆ ಸಾಫ್ಟ್ ಆಗಿತ್ತು. ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಚೆನ್ನಾಗ್ ಅನ್ಸ್ತು. ಬಟ್ ಇಲ್ಲಿನ ಕುರ್ಮನೆ ಹೈಲೈಟ್ ಅಂತ ಹೇಳ್ತೀನಿ. ಸಖತ್ ಫ್ಲೇವರ್ಫುಲ್ ಆಗಿರ್ತಕ್ಕಂಥ ಕುರ್ಮಾನ ನಂಚ್ಕೊಂಡು ತಿಂತಾ ಇದ್ರಂತೂ ಬಾಯಿ ತುಂಬಾ ಫ್ಲೇವರ್ ಹರಡತ್ತೆ. ಸೂಪರ್ ಆಗಿತ್ತು ಇದಂತೂ ತಿನ್ನೋದಿಕ್ಕೆ. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದೊಳ್ಳೆ ಫಿಲ್ಟರ್ ಕಾಫಿಯಿಂದ ಮುಗಿಸೋಣ ಅಂತ 10 ರೂಪಾಯಿ ಕೊಟ್ಟು ಒಂದು ಕಾಫಿನ ತಗೊಂಡ್ವಿ. ಕಾಫಿ ಅಂತೂ ಬೊಂಬಾಟಾಗಿತ್ತು. ಮೈಸೂರಿಗೆ ಹೋದ್ರೆ ಖಂಡಿತ ಈ ಜಾಗನ ವಿಸಿಟ್ ಮಾಡಕ್ಕೆ ಮರಿಲೇಬೇಡಿ. ನೋಡೋದ್ರಲ್ಲ, ಹೋಟೆಲ್ ಶ್ರೀ ಗುರುಪ್ರಸಾದ್ ಅಲ್ಲಿ ಒಂದು ಸಖತ್ತಾಗಿರುವಂಥ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ತಿಂದ್ವಿ. ಈಗ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಬೇಕರಿಗೆ ಹೋಗೋಣ. ಅಲ್ಲಿ ಏನು ಸ್ಪೆಷಲ್ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ನೆಕ್ಸ್ಟ್ ಪಿಟ್ ಸ್ಟಾಪ್ ಆಗಿ ನ್ಯೂ ಬಂಬೋ ಬಜಾರು ಮಂಜುನಾಥ ಸರ್ಕಲ್ ಹತ್ರ ಲೊಕೇಟ್ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ 2 ಐಟಮ್ ಸಿಕ್ಕಾಪಟ್ಟೆ ಫೇಮಸ್ಸು. ಯಾವುದು ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಾವಿವತ್ತು ಬಂದಿರೋದು ಮೈಸೂರಿನ ಒಂದು 25 ವರ್ಷದ ಹಳೆ ಬೇಕರಿ. ಕೋವಿಡ್ ಟೈಮ್ಸ್ ಅಲ್ಲಿ ಸುಮಾರು ಜನದ ಬಿಸ್ನೆಸ್ ಗಳು ಎಫೆಕ್ಟ್ ಆಗಿದೆ. ಅಂತದೊಂದೇ ಈ ಬೇಕರಿಯ ಕತೆ ಕೂಡ. 2021ಕ್ಕಿಂತ ಮುಂಚೆ ಇವ್ರದೇನೆ ಮೈಸೂರಲ್ಲಿ 2 ಬೇಕರಿ ಇತ್ತು. ಬಟ್ ಈಗ ಇದೊಂದು ಬೇಕರಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನ ಲೋಕಲೈಟ್ಸ್ ಗೆ ಇವರು ತಯಾರು ಮಾಡುವಂತ ಹನಿ ಕೇಕು ಹಾಗೂ ಸ್ಪೆಷಲ್ ಗೀ ಕೇಕು ತುಂಬಾನೇ ಇಷ್ಟ. ಇವ್ರ ಅಂಗಡಿ ಹೆಸರು ಕೂಡ ಸ್ಪೆಷಲ್ ಗೀ ಕೇಕ್ ಅಂತಾನೆ ಇಟ್ಟಿದ್ದಾರೆ. ಇದು 25 ವರ್ಷದ ಹಳೆ ಬೇಕ್ರಿ ಇದು. ಮತ್ತೆ ಇನ್ನೂ 2 ಬೇಕ್ರಿ ಇತ್ತು, 2 ಬ್ರಾಂಚು. ಕೊರೋನಾದಲ್ಲಿ 2 ಹೋಯ್ತು, ಲಾಸ್ ಆಯಿತು. ಇದೊಂದು ಉಳ್ಕೊಂಡಿದೆ. ಎಸೆನ್ಸು ಇದೆಲ್ಲ ಕೆಮಿಕಲ್ ಎಸೆನ್ಸು, ಈ ಫ್ಲೇವರು ಇದ್ಯಾವುದೂ ಆಗ್ತಾಯಿಲ್ಲ. ನಂದಿನಿ ತುಪ್ಪದಲ್ಲೇ ಮಾಡ್ತಾ ಇರೋದು. ತುಪ್ಪದ ಕೇಕು, ತುಪ್ಪದ ಹನಿ ಕೇಕು, ತುಪ್ಪದ ಆಪಲ್ ಕೇಕು, ರಸ್ಕು ಮಾಡ್ತೀವಿ. ಅದು ಸ್ವಲ್ಪ ಮಾಡ್ತೀವಿ, ಬೇಗ ಖಾಲಿ ಆಗುತ್ತೆ. ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 11 ಗಂಟೆವರೆಗೆ ಇರ್ತೀನಿ. ಬಟ್ ಏನಂದರೆ ಅಲ್ಲಿ ಸ್ಟಾಕ್ ಖಾಲಿ ಆಗ್ತದೆ, ಒಂದ್ಸರಿ ಕ್ಲೋಸ್ ಆಗುತ್ತೆ. ನಾವಿಲ್ಲಿ ಹೋಗಿ 25 ರೂಪಾಯಿ ಕೊಟ್ಟು ಒಂದು ಹನಿ ಕೇಕು ಹಾಗೂ ಅದ್ರ ಜೊತೆಗೆ 40 ರೂಪಾಯಿ ಕೊಟ್ಟು 1 ಪ್ಲೇಟ್ ಗೀ ಕೇಕ್ ನ ತಗೊಂಡ್ವಿ. ನಾನಲ್ಲಿದ್ದಾಗ ಅಬ್ಸರ್ವ್ ಮಾಡಿದ್ದು ಮ್ಯಾಕ್ಸಿಮಮ್ ಜನ ಬರೋರೆಲ್ಲ ಪಾರ್ಸಲೇ ಪ್ರಿಫರ್ ಮಾಡ್ತಿದ್ರು ಅಲ್ಲಿ ತಿನ್ನೋದಕ್ಕಿಂತ. ಅದರಲ್ಲೂ ಸ್ಪೆಷಲ್ ಹನಿ ಕೇಕು ಹಾಗೂ ಗೀ ಕೇಕ್ ನೇ ಸುಮಾರು ಜನ ಪಾರ್ಸಲ್ ತಗೊಳ್ತಾ ಇದ್ರು. ಹನಿ ಕೇಕ್ ನ 2 ಹಾಫ್ ಕಟ್ ಮಾಡಿ ಮೇಲ್ಗಡೆ ಶುಗರ್ ಸಿರಪ್ ಹಾಕೊಡ್ತಾರೆ. ಶುಗರ್ ಜಾಸ್ತಿ ಬೇಡನವರು ಇದನ್ನ ಅವಾಯ್ಡ್ ಮಾಡಿ ಬರೀ ಕೇಕ್ ಮಾತ್ರ ತಿನ್ಬಹುದು. ಒಂದು ಹನಿ ಕೇಕು ಹಾಗೂ ಒಂದು ಗೀ ಕೇಕ್ ತಗೊಂಡಿದ್ವಿ, ಟ್ರೈ ಮಾಡೋಣ. ಇನ್ನು ನಾವು ಮೊದಲಿಗೆ ಟ್ರೈ ಮಾಡಿದ್ದು ಇಲ್ಲಿನ ಸ್ಪೆಷಲ್ ಹನಿ ಕೇಕು. ಮೇಲ್ಗಡೆ ಶುಗರ್ ಸಿರಪ್ ಜಾಸ್ತಿನೇ ಹಾಕಿರ್ತಾರೆ. ಬಟ್ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಜ್ಯೂಸಿ ಆಗಿ ಅದ್ರ ಜೊತೆಗೆ ಕೊಬ್ಬರಿ ಎಲ್ಲ ಸಿಗ್ತಾ ಹೋಗುತ್ತೆ, ಸಕ್ಕದಾಗಿತ್ತು. ಗೀ ಕೇಕ್ ಅಂತೂ ಸಾಫ್ಟ್ ಅಂಡ್ ಸ್ಪಾಂಜಿ ಟೆಕ್ಸ್ಚರ್ ಒಂದಿಗೆ ತಿಂತ ತುಪ್ಪದ ಫ್ಲೇವರ್ ಸಿಗುತ್ತೆ, ಬೊಂಬಾಟಾಗಿತ್ತು. ನೋಡಿದ್ರಲ್ಲ, ಸ್ಪೆಷಲ್ ಗೀ ಕೇಕಲ್ಲಿ ಒಂದು ಚೆನ್ನಾಗಿರುವಂಥ ಗೀ ಕೇಕು ಹಾಗೂ ಹನಿ ಕೇಕ್ ತಿಂದ್ವಿ, ತುಂಬಾನೇ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಸ್ನಾಕ್ಸ್ ಎಲ್ಲ ಸವಿಯೋಣ ಅಂತ ಒಂದು ಕಡೆ ಹೋಗ್ತಾ ಇದೀವಿ. ಎಲ್ಲಿಂದ ತೋರಿಸ್ಕೊಡ್ತೀವಿ, ಬನ್ನಿ ಹೋಗೋಣ.
ಇವತ್ತಿನ ಮೂರನೇ ಪಿಚ್ ಸ್ಟಾಪ್ ಆಗಿ ಒಂದೊಳ್ಳೆ ಚಾಟ್ಸ್ನ ಸವಿಯೋಣ ಅಂತ ನಾವು ಶಿವರಾಂಪೇಟೆ ವಿನೋಬ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಚಾಟ್ಸ್ ಅಂಗಡಿಗೆ ಬಂದಿದ್ದೀವಿ. ಇವರು ಸುಮಾರು ಒಂದು 50 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಏನು ಫೇಮಸ್ ಇದೆ, ನಾವೇನು ಸವಿದಿಂದ ತೋರಿಸ್ಕೊಳ್ತೀವಿ, ಬನ್ನಿ ಹೋಗೋಣ. ಕೃಷ್ಣ ಪಾನಿಪುರಿ ಕಾರ್ಟ್. ಈ ಕಾರ್ಟ್ಗಂತೂ ಇವತ್ತಿಗೆ ಸರಿಸುಮಾರು ಒಂದು 45ರಿಂದ 50 ವರ್ಷ ಇತಿಹಾಸ ಇದೆ. ಅದರಲ್ಲೂ ಈಗ ಫ್ಯಾಮಿಲಿಲಿ ಸೆಕೆಂಡ್ ಜನರೇಷನ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನಿಲ್ಲ ಅಂದ್ರೂ ಇವರು ಸುಮಾರು 18 ವೆರೈಟಿಯಾದ ಚಾಟ್ಸ್ ನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪೂರಿ ಅಂತೂ ಇವರೇ ಇನ್ ಹೌಸ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಕೆಲವೊಬ್ರು ಆಯಿಲ್ ಅಲ್ಲಿ ಫ್ರೈ ಆಗಿರ್ತಕ್ಕಂಥ ಪೂರಿನ ತಿನ್ನಕ್ಕೆ ಇಷ್ಟಪಡಲ್ಲ, ಅಂತವ್ರಿಗೆ ಇವರು ಬ್ರೆಡ್ ಮಸಾಲೆ ಅಂತಾನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕ್ರಂಚಿ ಪೂರಿ ಬದಲಾಗಿ ಬ್ರೆಡ್ ನ ಬೇಸಾಗಿ ಇಟ್ಕೊಂಡು ಬ್ರೆಡ್ ಮಸಾಲೆ ಅಂತ ರೆಡಿ ಮಾಡಿ ಕೊಡ್ತಾರೆ. ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ಶಾಪ್ ಹೆಸರು ಬಂದು ಕೃಷ್ಣ ಚಾಟ್ ಸೆಂಟರ್. 45-50 ಇಯರ್ಸ್ ಆಯಿತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಾವು ಸೆಕೆಂಡ್ ಜನರೇಷನ್. ನಮ್ಮಲ್ಲಿ ಸ್ಪೆಷಲ್ ಬಂದು ಸಮೋಸ ಮಸಾಲೆ ದಹಿ ಪುರಿ. ನಾವಿಲ್ಲಿ ಹೋಗಿ 40 ರೂಪಾಯಿ ಕೊಟ್ಟು 1 ಪ್ಲೇಟ್ ಮಸಾಲೆ ಪುರಿನ ಆರ್ಡರ್ ಮಾಡಿದ್ವಿ. ಮೇಲ್ಗಡೆ ತುರ್ದಿರ್ತಕ್ಕಂಥ ತರಕಾರಿಗಳ ಹಾಕಿ ಸೌತೆಕಾಯಿನ ಇಟ್ಕೊಡ್ತಾರೆ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮಸಾಲ ಪುರಿ ಮಸಾಲೆ ಅಂತೂ ಸ್ಟ್ರಾಂಗ್ ಫ್ಲೇವರ್ಸ್ ಇತ್ತು. ಅದರಲ್ಲೂ ಲವಂಗ ಹಾಗೂ ಸೋಮ್ ಫ್ಲೇವರ್ ಹೆಚ್ಚಿಗೆ ಸಿಗ್ತಾ ಇತ್ತು. ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ. ಚಾಟ್ಸ್ ತಿನ್ಮೇಲಂತೂ ಇಲ್ಲಿನ ಪಾನಿ ಮಿಸ್ ಮಾಡದೆ ಕುಡೀರಿ, ಬಹಳನೇ ಚೆನ್ನಾಗಿತ್ತು ಕುಡಿಯೋದಕ್ಕೆ. ಪ್ರತಿದಿನ ಸಂಜೆ 4 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 11 ಗಂಟೆ ತನಕ ಈ ಕಾರ್ಟ್ ಓಪನ್ ಇರುತ್ತೆ. ನೋಡೋದ್ರಲ್ಲ, ಕೃಷ್ಣ ಪಾನಿಪುರಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಚಾಟ್ಸ್ ತೋರಿಸ್ಕೊಟ್ಟೆ. ಈಗ ಇದೆಲ್ಲ ವೆಜ್ ಚಾಟ್ಸ್ ಆಯಿತು. ಒಂದು ಡ್ರೈ ಚಾಟ್ಸ್ಗೂ ಒಂದು ಒಳ್ಳೆ ಜಾಗ ಇದೆ. ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಡ್ರೈ ಚಾಟ್ಸ್ನ ಸವಿಯೋಣ ಅಂತ ನಾವು ಬಳ್ಳಾಳ್ ಸರ್ಕಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 50 ವರ್ಷಗಳಿಂದ ಚಾಟ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಅಂಥದ್ದು ಏನೇನು ಸ್ಪೆಷಲ್ ಚಾಟ್ ಸಿಗುತ್ತೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಬಳ್ಳಾಳ್ ಚುರುಮುರಿ ಅಂಗಡಿ 1976ರಲ್ಲಿ ಮಂಜಣ್ಣ ಹಾಗೂ ಮುತ್ತಪ್ಪ ಅನ್ನೋರು ಈ ಜಾಗನ ಶುರು ಮಾಡ್ತಾರೆ. ಇವತ್ತಿಗೆ 50 ವರ್ಷಗಳು ಕಳೆದ್ರೂ ಇಲ್ಲಿ ಸಿಗುವಂತ ಡ್ರೈ ಚಾಟ್ಸ್ಗೆ ಫ್ಯಾನ್ ಬೇಸ್ ಅಂತೂ ಒಂಚೂರು ಕಡಿಮೆನೆ ಆಗಿಲ್ಲ. ಜನರಿಗಂತೂ ಇಲ್ಲಿ ಸಿಗೋ ಟೊಮೆಟೊ ಸ್ಲೈಸು, ಸೌತೆಕಾಯಿ ಮಸಾಲ ಹಾಗೂ ಚುರುಮುರಿ, ಅದ್ರ ಜೊತೆಗೆ ಪೈನಾಪಲ್ ಮಸಾಲ ಕೂಡ ತುಂಬಾನೇ ಇಷ್ಟ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಇಲ್ಲಿ ತಯಾರು ಮಾಡುವಂತ ಎಲ್ಲಾ ಚಾಟ್ಸ್ಗೂ ತುರ್ದಿರ್ತಕ್ಕಂಥ ತೋತಾಪುರಿ ಮಾವಿನಕಾಯಿನ ಬಳಸ್ತಾರೆ. ಅದೇನೆ ಇಲ್ಲಿನ ಮೇನ್ ಹೈಲೈಟ್. ಸರ್, ಒಂದು ಚುರುಮುರಿ ಹಾಗೂ ಒಂದು ಟೊಮೆಟೊ ಚಾಟ್ ಕೊಡಿ. ನಾವಿಲ್ಲಿ 40 ರೂಪಾಯಿ ಕೊಟ್ಟು ಒಂದು ಟೊಮೆಟೊ ಸ್ಲೈಸು ಹಾಗೂ 50 ರೂಪಾಯಿ ಕೊಟ್ಟು ಒಂದು ಚುರುಮುರಿನ ಆರ್ಡರ್ ಮಾಡಿದ್ವಿ. ಟಾಪ್ ಸೆಲ್ಲಿಂಗ್ ಐಟಮ್ ಅಂದ್ರೆ ಇವರ ಚುರುಮುರಿ ಅಂತಾನೆ ಹೇಳಬೇಕು. ನಾನು ಇದ್ದ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಚುರುಮುರಿ ಆರ್ಡರ್ಸ್ ಬರ್ತಾನೆ ಇತ್ತು. ಅದರಲ್ಲೂ ಒಂದು ಫ್ಯಾಮಿಲಿನೇ ಬಂದು ಆಲ್ಮೋಸ್ಟ್ 8 ಪ್ಲೇಟ್ ಚುರುಮುರಿನ ಆರ್ಡರ್ ಮಾಡಿದ್ರು. ತುರ್ದಿರೋ ತರಕಾರಿಗಳು, ಚುರುಮುರಿ ಮಸಾಲ ಹಾಗೂ ಮಾವಿನಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಮಧ್ಯಾಹ್ನ 12 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 9 ಗಂಟೆ ತನಕ ಇಲ್ಲಿ ನಿಮಗೆ ಹಲವಾರು ರೀತಿಯಾದ ಚಾಟ್ಸ್ ಸಿಗುತ್ತೆ. ಕೆಲವೊಮ್ಮೆ ಇಲ್ಲಿ ಸ್ಪೈಸ್ ಲೆವೆಲ್ ಜಾಸ್ತಿನೇ ಮಾಡಿರ್ತಾರೆ, ಅದಕ್ಕೆ ಇವರು ಸ್ವೀಟ್ ಕೂಡ ಇಟ್ಟಿರ್ತಾರೆ ತಕ್ಷಣ ತಿನ್ನೋದಕ್ಕೆ. ಸೊ ಒಂದು ಚುರುಮುರಿ ಹಾಗೂ ಒಂದು ಟೊಮೆಟೊ ತಗೊಂಡಿದ್ವಿ. ನೋಡೋದಕ್ಕೆ ಎರಡು ಸೂಪರ್ ಆಗಿ ಕಾಣಿಸ್ತಿದೆ, ಟ್ರೈ ಮಾಡೋಣ. ನಾವು ಮೊದಲಿಗೆ ಟ್ರೈ ಮಾಡಿದ್ದು ಟೊಮೆಟೊ ಸ್ಲೈಸು, ಸ್ವಲ್ಪ ಖಾರ ಜಾಸ್ತಿನೇ ಹಾಕಿ ಅಂತ ಹೇಳಿದ್ವಿ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಟೊಮೆಟೊ ಹಾಗೂ ಮಾವಿನಕಾಯಿಯಿಂದ ಹುಳಿ ಅಂಶ ಹಾಗೂ ಖಾರ ಚಟ್ನಿಯಿಂದ ಲೈಟ್ ಆಗಿ ಖಾರ ಹತ್ತದ ಹೋಗುತ್ತೆ. ತಿನ್ನಕ್ಕೆ ಒಂಥರ ಚೆನ್ನಾಗಿತ್ತು. ಇನ್ನು ಚುರುಮುರಿ ಅಂತೂ ಮೈಲ್ಡ್ ಫ್ಲೇವರ್ಸ್ ಅಲ್ಲಿ ತಿಂತ ಬೊಂಬಾಟಾಗಿ ಅನಿಸ್ತು. ನೋಡಿದ್ರಲ್ಲ, ಬಳ್ಳಾಳ್ ಚುರುಮುರಿ ಅಂಗಡಿಲಿ ಒಂದು ಚೆನ್ನಾಗಿರುವಂಥ ಚುರುಮುರಿ ಹಾಗೂ ಟೊಮೆಟೊ ಸ್ಲೈಸ್ ತೋರಿಸ್ಕೊಟ್ಟೆ. ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ಇದು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇನು ತಿಂತೀನಿ ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಚ್ ಸ್ಟಾಪ್ ಆಗಿ ನಾವು ಡಿನ್ನರ್ ಮಾಡೋಣ ಅಂತ ದೇವರಾಜ್ ಮಹಲ್ ಲೊಕೇಟ್ ಆಗಿರ್ತಕ್ಕಂಥ ಒಂದು ಫಾಸ್ಟ್ ಫುಡ್ ಜಾಯಿಂಟ್ಗೆ ಬಂದಿದ್ವಿ. ಇಲ್ಲಿ ಹಲವಾರು ರೀತಿಯಾದ ಸೌತ್ ಇಂಡಿಯನ್ ತಿನಿಸುಗಳು ಸಿಗುತ್ತೆ. ನಾವೇನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀವಿ, ಬನ್ನಿ ಹೋಗೋಣ. ಶ್ರೀ ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್. ಇದು ಬಂದು ದಿ ಮೋಸ್ಟ್ ಫೇಮಸ್ ಉಸ್ಮಾನ್ ಡ್ರೈ ಗೋಬಿ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಇಲ್ಲಿ ಸಿಗುವಂತ ಟೊಮೆಟೊ ಬಾತು, ಸಾಫ್ಟ್ ಆಗಿರ್ತಕ್ಕಂಥ ಇಡ್ಲಿ ಹಾಗೂ ಅದ್ರ ಜೊತೆಗೆ ಗರಿಗರಿಯಾಗಿರ್ತಕ್ಕಂಥ ದೋಸೆ ತುಂಬಾನೇ ಫೇಮಸ್. ಪ್ರತಿದಿನ ಸಂಜೆ ಒಂದು 6-6:30 ಶುರು ಮಾಡಿದ್ರೆ 9:30-10 ಗಂಟೆ ಒಳಗೆ ಎಲ್ಲಾ ರೀತಿಯಾದ ಐಟಮ್ಸ್ ಖಾಲಿ ಆಗುತ್ತೆ. ಅದರಲ್ಲೂ ಇಲ್ಲಿನ ಟೊಮೆಟೊ ಬಾತ್ಗಂತೂ ಫ್ಯಾನ್ ಬೇಸು ತುಂಬಾನೇ ಇದೆ ಅಂತ ಹೇಳಬೇಕು. 9 ಗಂಟೆಗೆಲ್ಲ ಖಾಲಿನೇ ಆಗ್ಬಿಡುತ್ತೆ. ಅಂಡ್ ನೀವೇನಾದ್ರೂ ಗರಿಗರಿಯಾಗಿ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ರೋಸ್ಟ್ ಆಗಿರೋ ಮಸಾಲೆ ದೋಸೆ ಫ್ಯಾನ್ ಆಗಿದ್ರೆ ಇಲ್ಲಿನ ಮಸಾಲೆ ದೋಸೆ ಅಂತೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ನಾವಿಲ್ಲಿ ಹೋಗಿ 1 ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದ್ವಿ. ಮೇಲ್ಗಡೆ ಬೆಣ್ಣೆ ಹಾಗೂ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಅದ್ರ ಜೊತೆಗೆ ನೋಡಿದ್ರೆ ಟೊಮೆಟೊ ಬಾತು ಲಾಸ್ಟ್ ಅಲ್ಲಿ ಸ್ವಲ್ಪ ಇತ್ತು ಅಂತ ಅರ್ಧ ಟೊಮೆಟೊ ಬಾತ್ ಇಸ್ಕೊಂಡ್ವಿ. ಒಂದು ಅರ್ಧ ಟೊಮೆಟೊ ಬಾತು ಹಾಗೂ 1 ಪ್ಲೇಟ್ ಇಡ್ಲಿ ತೊಗೊಂಡಿದ್ವಿ. ಇಡ್ಲಿ ಮೇಲ್ಗಡೆ ಸಿಕ್ಕಾಪಟ್ಟೆ ಬೆಣ್ಣೆ ಹಾಕೊಟ್ಟಿದ್ದಾರೆ. ನೋಡೋಕ್ಕೆ ಸೂಪರ್ ಆಗಿ ಕಾಣಿಸ್ತಿದೆ, ಟ್ರೈ ಮಾಡೋಣ ಬನ್ನಿ. ಸುಮಾರು ಕಡೆ ಡಾಲ್ಡಾ ಮಿಕ್ಸ್ ಬೆಣ್ಣೆ ಇರುತ್ತೆ, ಬಟ್ ಇಲ್ಲಿ ಒರಿಜಿನಲ್ ಬೆಣ್ಣೆನೇ ಬಳಕೆ ಮಾಡ್ತಾರೆ. ಬಟ್ ಎರಡೇ ಇಡ್ಲಿಗೆ ಅಷ್ಟೊಂದು ಬೆಣ್ಣೆ ಏನಕ್ಕೆ ಹಾಕ್ತಾರೆ ದೇವರಣೆಗೂ ಗೊತ್ತಿಲ್ಲ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಬಹಳನೇ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರ್ತಕ್ಕಂಥ ಇಡ್ಲಿ ಚಟ್ನಿ ಒಟ್ಟಿಗೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ಬಾಯಲ್ಲಿ ಕರ್ಗೆ ಹೋಗ್ಬಿಡುತ್ತೆ, ಅಷ್ಟು ಸಕ್ಕದಾಗಿತ್ತು. ಇನ್ನು ನಾನು ಮೊದಲೇ ಹೇಳಿದಂಗೆ ಇಲ್ಲಿನ ಟೊಮೆಟೊ ಬಾತ್ ಅಂತೂ ಕ್ರೌಡ್ಸ್ ಫೇವರೇಟ್. ತಿಂತ ಅಂತೂ ಫ್ಲೇವರ್ಫುಲ್ ಆಗಿ ಸೂಪರ್ ಸ್ಯಾಟಿಸ್ಫೈಂಗ್ ಆಗಿತ್ತು. ಅದರಲ್ಲೂ ಈ ಟೊಮೆಟೊ ಬಾತು ಫುಡ್ ಟೂರ್ಗೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಅಂತ ಹೇಳ್ತೀನಿ. ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ ಅಲ್ಲಿ ಒಂದು ಸೂಪರ್ ಆಗಿರುವಂಥ ಸಾಫ್ಟ್ ಆಗಿರೋ ಬೆಣ್ಣೆ ಇಡ್ಲಿ ಹಾಗೂ ಅದ್ರ ಜೊತೆಗೆ ಟೊಮೆಟೊ ಬಾತ್ ಎಲ್ಲ ತಿಂದ್ವಿ. ಸೂಪರ್ ಆಗಿತ್ತು. ಇದ್ರ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ವಿಡಿಯೋ ಇಷ್ಟ ಆಗಿರುತ್ತೆ ನಂಬ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್, ಬಾಯ್.